ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶ್ ಮಾನ್ಯ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಪಾಪಗೆ ಸೈಕಲ್ ತೊಗೊಳ್ಳೋಣ ಅಂತ ಹೇಳಿ ಡೆಕೋತ್ಲಾನಿಗೆ ಬಂದಿದ್ದೀವಿ. ನಾವು ಬಂದಿರೋದು ಮಾಂಕಾಕನ್ ಅಂತ ಪ್ಲೇಸಲ್ಲಿರೋ ಡೆಕೋತ್ಲಾನಿಗೆ. ಆ್ಯಂಡ್ ಇದು ನಮ್ಮ ಮನೆಗೆ ತುಂಬ ಹತ್ರ ಆಗುತ್ತೆ, ಹಾಗಾಗಿ ಈ ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಅವನಿಗೆ ನಾನು ಸ್ಕೂಟರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ನು ತುಂಬ ಸೈಕಲ್ನ ಇಷ್ಟಪಡ್ತಿದ್ದಾನೆ. ಸೈಕಲ್ ಬೇಕು ಅಂತಿದ್ದಾನೆ. ಹಾಗಾಗಿ ಸೈಕಲ್ ನೋಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು, ಬಟ್ ಯಶು ಮುಂಚೆನೇ ಬಂದಿದ್ದಾರೆ. ಸೊ ಅವ್ರಿಗೆ ಗೊತ್ತು ಎಲ್ಲಿದೆ ಅಂತ ಎಲ್ಲ ಚೆನ್ನಾಗಿ. ಅದು ಬೇಡ, ಅದು ನಿಲ್ಲಿಸೋದು ಬಿಡ್ತೀಯಾ? ನಮ್ಮ ಸೈಕಲ್ ನೋಡೋಣ. ಅಯ್ಯೋ, ನಾನು ಈ ಸೈಕಲ್ ಪ್ರೈಸ್ ನೋಡಿ ಶಾಕೇ ಆದೆ. ಇಲ್ಲಿರೋ ಪ್ರೈಸ್ಗೆ ಒಳ್ಳೆ ಸ್ಕೂಟ್ರ್ ತೊಗೊಬೋದು, ಇಲ್ಲಾಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬೋದು. ಏನು 30,000 40,000 ಹಾಂಗ್ಕಾಂಗ್ ಡಾಲರ್ ಇದೆ ಅಪ್ಪ ದೇವ್ರೆ. 44,000 ಹಾಂಗ್ಕಾಂಗ್ ಡಾಲರ್ ಅಂದರೆ 4,85,000 ರೂಪಾಯಿ ಆಯಿತು. ನಾನು ಆಗಲೇ ಹೇಳಿದ್ನಲ್ಲ, ಸ್ಕೂಟರ್ ತೊಗೊಬೇಕಂತ ಅಂದ್ಕೊಂಡಿದ್ದೀವಿ ಅಂತ. ಇದೆ ಅದು. ಸೊ ಇವಾಗ ಸದ್ಯಕ್ಕೆ ಸೈಕಲ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ತಿರುಗಿ ಈ ಕಡೆ. ಸೂಪರ್, ಚೆನ್ನಾಗಿದೆ. ಏನು ಬೇಕು ನಿನಗೆ? ಕೂದಲು ಉದ್ರೋಗುತ್ತಾ? ಸ್ವಲ್ಪ ಆಗಲೇ ಉದ್ರೋಗಿದೆ. ಇಲ್ಲ ಪಾಪುಗಳ ಸೈಕಲ್ ತಗೊಂಡ್ಬಿಟ್ಟಿಲ್ಲ. ಕಿಡ್ಸ್ ಟೆನ್ನಿಸ್ ಬ್ಯಾಟ್. ಬಿದ್ದೋಗಲ್ಲ. ಇಲ್ಲ ಹಿಡ್ಕೊ, ನನ್ನ ಕೈ ಹಿಡ್ಕೊ. ಇದು ಚೆನ್ನಾಗಿದೆ ಅಟ್ಲೀಸ್ಟ್. ಈ ಕಡೆ ಮಾಲ್ಬೇಡ. ಸಾಕು, ಇನ್ನೊಂದನ್ನು ಹಾಕ್ಬಿಡಮ್ಮ. ಟೈಮ್ ಆಗಲೇ 2 o'clock ಆಗಿತ್ತು. ಸೊ ಏನಾದರೂ ತಿನ್ನೋಣ ಅಂತೇಳಿ ನಿಯರ್ ಬೈ ಮೆಕ್ಟಿ ಇದೆಯಾ ಅಂತ ನೋಡ್ತಾ ಇದ್ವಿ. ಇಲ್ಲೇ ಹತ್ತಿರದಲ್ಲಿ ಒಂದು ಮೆಕ್ಟಿ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಶನಿವಾರ ಚಿಕನ್ ತಿನ್ನೋದು ಬಿಟ್ಟರೆ ಏನು ಬೆನಿಫಿಟ್ ಅಂದರೆ, ಸೊ ಕಾರ್ನ್ ನನ್ನ ಮಧ್ಯಾಹ್ನದ ಊಟ. ಇವರೆಲ್ಲ ಚಿಕನ್ ತಿಂತಾ ಇದ್ದಾರೆ. ಇಲ್ಲಿ ನೋಡಿ, ಮಾನ್ಯ ಆಕ್ಟೋಪಸ್ ಕಾರ್ಡ್ ರಿಚಾರ್ಜ್ ಮಾಡಿಸ್ಕೊತಾ ಇದ್ಲು. ಫಸ್ಟ್ ನಾನೇ ಮೊಬೈಲಲ್ಲಿ ರಿಚಾರ್ಜ್ ಮಾಡಿಕೊಡ್ತಾ ಇದ್ದೆ. ಅದು ಫಸ್ಟ್ನೇ ಕಾರ್ಡ್ ಹಾಳು ಮಾಡಿಬಿಟ್ಮೇಲೆ ಎರಡನೇ ಕಾರ್ಡಿನ ರಿಜಿಸ್ಟ್ರ್ ಮಾಡಿಲ್ಲ. ಸೊ
ಸೊ ಇಲ್ಲೇ ಸ್ಟೇಷನಲ್ಲಿ ಮತ್ತು 7-Eleven ಈ ಕಡೆ ಎಲ್ಲ ಮಾಡಿಸ್ಕೊಬೋದು. ಸೊ ಇಲ್ಲೇ ಮಾಡಿಸ್ಕೊತಾ ಇದ್ವಿ. ಇಲ್ಲಿಂದ ಮನೆಗೆ ಹೋಗೋಕ್ಕೆ 30 ಮಿನಿಟ್ಸ್ ಆಗುತ್ತೆ. ಸೊ ಇವಾಗ ಮೆಟ್ರೋ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಡೆಕಾತ್ಲಾನಿಂದ ಸೈಕಲ್ ತಗೋಬೋದು ಪಾಪುಗೆ, ಬ್ಯಾಲೆನ್ಸಿಂಗ್ ಸೈಕಲ್ ಇದೆ ನೋಡಿ, ಹಿಂಗಿದೆ ಸೈಕಲ್. ಈಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬಪ್ಪ ಇಕ್ಬೇಕು ಹೆಚ್ಚಿನ ಚಾಕು ಈ ಕಡೆ ಬಾ ಪಾಪು, ಇಲ್ಲಿ ಬಾ. ಏನಿಲ್ಲ, ಸಿಂಪಲ್ ಇದೆ. ತೋರಿಸಿ ಅದನ್ನ. ಎಲ್ಲಿ ಹೆಂಗೆ ಮಾಡ್ಬೇಕು ಅಂತ ಕೊಟ್ಬಿಟ್ಟಿದ್ದಾರೆ. ಅವರೇನೆ ಫಿಟ್ಟು ಕೂಡ ಮಾಡಿಕೊಡ್ತಾರೆ. ಆದರೆ ನಾವು ಅಲ್ಲಿಂದ ತೊಗೊಂಬರ್ಬೇಕಾದ್ರೆ ಸೈಕಲ್ನ ಹಿಡ್ಕೊಂಡು ಬರೋಕ್ಕಾಗಲ್ಲ. ಬಾಕ್ಸ್ ಆದರೆ ಈಸಿಯಾಗಿ ಹಿಡ್ಕೊಂಡು ಬರ್ಬೋದು ಅಂತೇಳಿ ನಾವು ಹಾಗೇ ತೊಗೊಂಡು ಬಂದ್ವಿ. ಆ್ಯಂಡ್ ಇದು ಚಿಕ್ಕ ಸೈಕಲ್ ಆಗಿರೋದ್ರಿಂದ ಫಿಟ್ಟಿಂಗ್ ಎಲ್ಲ ಏನು ತುಂಬ ಕಷ್ಟ ಅನಿಸಲ್ಲ, ನಾವೇ ಮಾಡ್ಕೋಬೋದು. ಒಂದು ನಿಮಿಷ ಹಂಗೆ ಇದು ಹಾಕ್ಬಿಡ್ತೀನಿ. ಏನಮ್ಮ ಮಾಡ್ತಿದ್ಯಾ ಚಿನ್ನ? ಅದೇನದು ಓಪನ್ ಮಾಡ್ತಿದ್ಯಾ? ಓಪನ್ ಮಾಡಿದ್ರೆ ಹೋಯ್ತು. ಓಪನ್ ಮಾಡಂಗಿಲ್ಲ, ಈಗ ಹಾಕ್ಬೇಕು. ಅಯ್ಯಯ್ಯೋ ಬಿದ್ದತ್ತು. ಇಷ್ಟು ಸಾಕಲ್ಲ ಮನೆ ಆಯ್ತು. ಸಾಕು. ಅವ್ನು ಕೂರಿಸ್ಬಿಟ್ಟು ನೋಡಿ. ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೋ ಬಾ. ಹಾಂ ಇದ್ಕೊಡು. ಹಾಂ ಕೂತ್ಕೋ. ಸಾಕ ಇಷ್ಟು. ಸೈಕಲ್ ಜೊತೆಗೆ ಬಾಲ್ ಬೇಕಂತ ತುಂಬ ದಿನದಿಂದ ಕೇಳ್ತಾ ಇದ್ದ. ಸೊ ಬಾಲ್ನ ತೊಗೊಂಡು ಬಂದಿದ್ದೀವಿ. ಬಾಲ್ ತೋರ್ಸು ಚಿನ್ನ, ಬಾಲ್ ತೋರ್ಸಮ್ಮ. ಯಾವ್ಯಾವ ಬಾಲ್ ತೊಗೊಂಡು ಬಂದ್ವಿ? ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ತೋರಿಸು. ಇಲ್ಲಿ ಬಾ, ಇಲ್ಲಿ ಮುಂದೆ ಬಾ, ಸೈಕಲ್ ಹತ್ರ ಹೋಗಿ ತೋರಿಸು, ಈ ಕಡೆ ತೋರಿಸು. ಸೊ ಒಂದು ವಾಲಿಬಾಲ್, ಇನ್ನೊಂದು ಬ್ಯಾಸ್ಕೆಟ್ ಬಾಲ್ ತೊಗೊಬಂದಿದ್ದೀವಿ. ಸಾಕ? ಇನ್ನೊಂಚೂರು ಹೈಟ್ ಮಾಡಬೇಕು. ಟೈಟ್ ಮಾಡ್ಕೊಳ್ಳೋದು, ಹೈಟ್ ಅಡ್ಜಸ್ಟ್ಮೆಂಟ್. ಒಂದು ರೌಂಡ್ ಹೋಗಕ್ಕ. ಅಯ್ಯೋ ಮತ್ತೆ ಬೈ ಕಡೆ. ಓಡ್ ಸ್ಪೀಡಾಗಿ ಬಾ. ಅಯ್ಯೋ ನಿಧಾನ ಬಂಗಾರಿ. ಈ ಸೈಕಲ್ಗೆ ಪೆಡಲ್ ಇರಲ್ಲ, ಅದು ಬಿಟ್ಟರೆ ಬ್ರೇಕು ಇರಲ್ಲ. ಬ್ಯಾಲೆನ್ಸ್ ಮಾಡಿಕೊಂಡು ಕಾಲಲ್ಲಿ ತಳ್ಕೊಂಡು ಹೋಗೋದಷ್ಟೇ ಮಕ್ಳುಗಳು. 2 to 4 years ಮಕ್ಳುಗಳು ಯೂಸ್ ಮಾಡ್ತಾರೆ. ಮತ್ತು ಒಂದ್ಸಲ ಬ್ಯಾಲೆನ್ಸಿಂಗ್ ಎಲ್ಲ ಕಲ್ತ್ಕೊಂಡ್ಮೇಲೆ ದೊಡ್ಡ ಸೈಕಲ್ ಕೊಡ್ಸ್ಕೊಬೋದು. ಮತ್ತು ಇದಕ್ಕೆ ಬೇಕು ಅಂದರೆ ಒಂದು ಬ್ರೇಕ್ ಹಾಕ್ಸ್ಕೊಬೋದು, ಚಿಕ್ಕದು ಒಂದು ಪುಟಾಣಿ ಬ್ರೇಕ್ ಹಾಕ್ಕೊಡ್ತಾರೆ, ಅದು ಹಾಕ್ಸ್ಕೊಂಡು ಯೂಸ್ ಮಾಡ್ಬೋದು. ಈ ಸೈಕಲ್ ನಾವು ಡೆಕಾಥ್ಲಾನ್ ತಗೊಂಡ್ವಿ. $250 ಕೊಟ್ವಿ. ಹೆಚ್ಚು ಕಡಿಮೆ 2,500 ಆಯಿತು ಇಂಡಿಯನ್ ಪ್ರೈಸ್ಗೆ, ಇಂಡಿಯನ್ ಅಮೌಂಟಿಗೆ ನಮಗೆ ಕನ್ವರ್ಟ್ ಮಾಡಿಕೊಂಡ್ರೆ.
ಇದು ಇವತ್ತಿನ ನಮ್ಮ ಬ್ಯಾಲೆನ್ಸಿಂಗ್ ಸೈಕಲ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀವಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.